ಇಷ್ಟೇ ಸಣ್ಣ ಬಾಯಲ್ಲಿ ಅದನ್ನೆಷ್ಟು ದೊಡ್ಡ ಮಾತನ್ನ ಆಡಿಬಿಟ್ಟಿಯೋ. ಆಗದೇ ಇದ್ರೆ ಆಯ್ಕೆ ಮಾಡಿಕೊಂಡಿರುವಂತಹ ಗದಾಯುದ್ಧಕ್ಕೆ ಯಾರನ್ನೇ ಕರೆದ್ರು ಬರ್ತಾರೆ. ಅವ್ರ ಕತೆ ಬಿಡು. ನಿನ್ನನ್ನು ಆಯ್ಕೆ ಮಾಡಿದೆ ಬರ್ತೇನೆ ಎನ್ನುವಂತಹ ನಿನ್ನ ಧೀರೋದಾತ್ತವಾದಂತಹ ನುಡಿಯನ್ನ ಕೇಳಿ ಆಶ್ಚರ್ಯ, ಪರಮಾಶ್ಚರ್ಯ. ನಿನ್ನಯ ಬಲು ಏನು ನಿನಗೆ ಗೊತ್ತಿಲ್ಲ. ನಿನ್ನ ಪರಾಕ್ರಮ ಎಷ್ಟು, ನಿನ್ನ ಬಲಾಢ್ಯತೆ ಎಷ್ಟು ಎನ್ನುವುದನ್ನ ಚೆನ್ನಾಗಿ ಮನಗಂಡವನು ಸುಯೋಧನ. ನೀನು ಹೋರಾಟಕ್ಕಲ್ಲ, ಅದರಲ್ಲಿ ಗದಾಯುದ್ಧಕ್ಕಂತೂ ಅದುವೇ ಅಲ್ಲ. ಯಾಕೆ ಗದಾಯುದ್ಧಕ್ಕೆ ಪ್ರಾವೀಣ್ಯತೆಯನ್ನು ಹೊಂದಿರುವಂತಹ ಸುಯೋಧನನ ಎದುರುಗಡೆಯಲ್ಲಿ ನೀನು ಲೆಕ್ಕವ. ಹಾಗಂತ ಕೆಲವು ಕಡೆ ನೀನೇ ಬೇಕು. ಹೌದಾ? ಒಂದು 2 ಸ್ಥಳಕ್ಕಂತೂ ನೀನು ಇರಲೇಬೇಕು. ವಿರಾಟ ನಗರದಲ್ಲಿ ಕಂಕ ಸನ್ಯಾಸಿ ಎಂಬ ಹೆಸರಿನಿಂದ ನೀನಲ್ಲಿ ದೇವ್ರ ಪೂಜೆ ಮಾಡ್ಕೊಂಡಿದ್ದೀಯಂತೆ. ನೀನು ಯಾವುದು ಬಿಟ್ಟರು, ಎಂತ ಅವಸರದ ಪರಿಸ್ಥಿತಿ ಇದ್ದರೂ ದೇವ್ರ ಪೂಜೆ ತಪ್ಪಿಸ್ಕೊಂಡವ ಅಲ್ಲ. ಯಾಕಲ್ಲ? ಆ ಹರಿವಾಣದ ಗುಣ ಯಾವುದು? ಆರತಿಯ ಹರಿವಾಣ. ನಿನಗೆ ಆರತಿ ಬೆಳಗುವುದು ಅಂದ್ರೆ ಎಲ್ಲಿಲ್ಲದ ಆಸೆ. ಹಾಗಾಗಿ ಹರ ಹರ ಶಂಭೋ ಮಹಾದೇವ ಅದಕ್ಕೆ ನೀನಾಗಬಹುದು. ಅದು ಬಿಟ್ರೆ ಇನ್ನೊಂದುಂಟು. ಒಂದು ನೀನು, ನಮ್ಮ ಎತ್ತಿನ ಕೈ ದ್ಯೂತ ಆಡುವುದಕ್ಕೆ ಅಯ್ಯೋ ಶಬ್ದ ಕೇಳಿದರೆ ನಿಲ್ಲುವುದಿಲ್ಲ. ಹಾಗಾಗಿ ನೀನು ಅದಕ್ಕಾದೀತು ಬಿಟ್ರೆ ಹೋರಾಟದ ವಿಷಯದಲ್ಲಿ ನೀನಾಗ್ಲಿಕ್ಕಿಲ್ಲ. ನಾನಲ್ಲ, ಅರ್ಜುನ ಇದ್ದಾನ ಸಣ್ಣವ, ಅವ ಆಗುವುದಿಲ್ಲ ಅಂದ್ರೆ ಯಾವುದಕ್ಕೂ ಆಗುವುದಿಲ್ಲ ಅಂತಲ್ಲ. ಅದೇ ವಿರಾಟ ನಗರದಲ್ಲಿ ಬ್ರಹ್ಮಣ ಎನ್ನುವಂತ ಹೆಸರನ್ನು ಇರಿಸಿಕೊಂಡು ನಾಟ್ಯಾಭ್ಯಾಸ ಮಾಡಿಸ್ತಾ ಇದ್ದಂತೆ. ಅವ ಅದಕ್ಕಾಗಬಹುದು. ಅದನ್ನು ಹೊರತುಪಡಿಸಿದ್ರೆ ಮೀನುಗಾರಿಕೆಯಲ್ಲಿ ಆತ ನಿಷ್ಣಾತ ಎನ್ನುವುದನ್ನು ನಾನು ಬಲ್ಲೆ. ಹಾಗಂತ ಗದಾಯುದ್ಧಕ್ಕೆ ಅವ ಆಗುವುದಿಲ್ಲ. ಅವರು ಚಿನ್ನ ಅಯ್ಯೋ ಪ್ರಮಾಣದಲ್ಲಿ ಅಲ್ಲ, ಅನುಭವ, ಸಿದ್ಧಿ, ಸಾಧನೆ, ಎತ್ತರ, ಪಿತ್ತರ ಈ ವಿಷಯದಲ್ಲಿ ಈ ಸುಯೋಧನನ ಎದುರುಗಡೆಯಲ್ಲಿ ಅವರಿಂದು ಚಿಣ್ಣರು. ಹಾಗಾಗಿ ಪಲಾಯನವಾದುವ ಯಾರು ನಾವ ಪಲಾಯನವಾದವೇ ಮಾಡುವುದಿದ್ರೆ ಇಷ್ಟೊತ್ತಿಗೆಲ್ಲ ಮತ್ತೆ ಬರುವುದಕ್ಕೆ ಸಾಧ್ಯತೆ ಉಂಟೇನೋ. ನೀವು ಕರೆದಾಗ ಮತ್ತೆ ಬಂದಿದ್ದೇವೆ ಎನ್ನುವುದರ ಅರ್ಥ ಏನನ್ನಾದ್ರೂ ಮಾಡುವುದಕ್ಕೆ ಬಂದಿದ್ದೇವೆ ಅಂತಲೇ ಲೆಕ್ಕ. ಅಂದ್ರೆ ಯಾರು ಇಲ್ಲ ಎನ್ನುವುದಾಗಿ ಗಾಬರಿ ಆಗಬೇಕಾಗಿದ್ದಿಲ್ಲ. ಪಾಂಡವರು ನೀವಿದ್ದದ್ದು 5, ನಾನು ಬೇಡ ಅಂತ ಬಿಟ್ಟದ್ದು 4. ಒಬ್ಬ ಆತ ಇದ್ದಾನೆ, ಅವನಿಗೂ ನಮಗೂ ಬಹಳ ಸ್ನೇಹ, ಅವನಿಗೂ ನಮಗೂ ಬಹಳ ಒಡನಾಟ. ನಮ್ಮ ಹೆಸರು ಕೇಳಿದ್ರೆ ಅವನಿಗೆ ಆಗುವುದಿಲ್ಲ, ಅವನ ಹೆಸರು ಕೇಳಿದ್ರೆ ನಮಗೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಇಬ್ಬರು ಹೆಸರು ಹೇಳಿ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅಕ್ಕಿ ಬೇಡುವುದೇ ಇಲ್ಲ. ಅಂತ ಒಬ್ಬ ಆತನನ್ನು ನಾನು ಈ ದಿವಸ ಆಯ್ಕೆ ಮಾಡ್ತೇನೆ. ನಾನು ಆಯ್ಕೆ ಮಾಡುವ ಅವ ಎಲ್ಲವರನ್ನು ಬಿಟ್ಟು ಅವನನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ.